ಈಗ ನಮ್ಮ ದೇಶದಲ್ಲಿ ಯಂಗ್ ಪಾಪ್ಯುಲೇಷನ್ ತುಂಬ ಹೆಚ್ಚಿದೆ. ಬರ್ತಾ ಬರ್ತಾ ಏನಾಗುತ್ತೆ, ಎಲ್ಲರಿಗೂ ಏಜ್ ಆದಂಗೆ ಈ ಎಲ್ಡರ್ಲಿ ಪಾಪ್ಯುಲೇಷನ್ ಅಥವಾ ಸೀನಿಯರ್ ಸಿಟಿಸನ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಎಷ್ಟೊಂದು ಡೆವಲಪ್ ಕಂಟ್ರೀಸಲ್ಲಿ ಆ ಪ್ರಾಬ್ಲಮ್ ಆಲ್ರೆಡಿ ಶುರು ಆಗಿದೆ. ಈ ಸೀನಿಯರ್ ಸಿಟಿಸನ್ಸ್ ಅಥವಾ ವಯಸ್ಸಾದಂಗೆ ದೇಹದ ತೊಂದರೆ ಅಷ್ಟೇ ಅಲ್ಲ, ಮಾನಸಿಕ ತೊಂದರೆಗಳು ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅದರಲ್ಲಿ ಕಾಮನ್ ಆಗಿ ಈ ಡಿಮೆನ್ಷಿಯಾ ಅಥವಾ ಓಲ್ಡ್ ಏಜ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಕಾಮನ್ ಆಗಿ ಆಗುತ್ತೆ. ಈ ಮಾನಸಿಕ ರೋಗ ತೊಂದರೆಗಳು ಬಂದಾಗ ಎಷ್ಟೊಂದು ಮಾನಸಿಕ ತೊಂದರೆಗಳು ಲಾಂಗ್ ಟರ್ಮ್ ಇರೋದ್ರಿಂದ ಇವರನ್ನು ಹೇಗೆ ಕೇರ್ ಮಾಡಬೇಕು, ಫ್ಯಾಮಿಲಿಯ ಒಂದು ರೋಲ್ ಏನು, ಮನೆಯವರ ಈ ಒಂದು ತೊಂದರೆಗೆ ಸರಿಪಡಿಸಲಿಕ್ಕೆ ಅವರ ಒಂದು ಪಾತ್ರ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಕಾಮನ್ ಆಗಿ ಎಲ್ಲರೂ ಅಂದ್ಕೊಳ್ಳೋದು ಇದು ತುಂಬ ಕಷ್ಟ, ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಇದು ಸರಿ ಹೋಗೋದಿಲ್ಲ ಅಂತ ಒಂದು ಭಾವನೆ. ಮುಖ್ಯವಾಗಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಯಾವುದೇ ಒಂದು ಮಾನಸಿಕ ತೊಂದರೆ ಎಸ್ಪೆಷಲಿ ಹಿರಿಯರಲ್ಲಿ ಬಂದಾಗ ಹೇಗೆ ನಾವು ಬೇರೆ ತೊಂದರೆಗಳಿಗೆ ಸಪೋರ್ಟ್ ಮಾಡ್ತೀವೋ ಅದೇ ರೀತಿ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಮಾನಸಿಕ ತೊಂದರೆಗಳಿಗೆ ಜಾಸ್ತಿ ಸಮಯ ಮತ್ತು ಎಫರ್ಟ್ ಬೇಕಾಗೋದ್ರಿಂದ ಈ ಕೇರ್ ಗಿವರ್ಸ್ ಅಂತ ಏನು ಕರಿತೀವೋ ಅವರನ್ನು ನೋಡ್ಕೊಳ್ಳೋ ಅಂಥವರ ಮೇಲೆ ಕೂಡ ಒಂದು ರೀತಿಯ ನೆಗೆಟಿವ್ ಪರಿಣಾಮ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ನಾವು ಕಾಮನ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಫಸ್ಟು ತುಂಬ ಎಂತೂಸಿಯಾಸ್ಟಿಕ್ ಆಗಿರ್ತಾರೆ, ನಾವು ನೋಡ್ಕೊಂಡ್ಬಿಡ್ತೀವಿ, ನಾವು ಏನೂ ತೊಂದರೆ ಇಲ್ಲ, ನಾವು ಎಷ್ಟೇ ಕಷ್ಟ ಆದರೂ ನೋಡ್ಕೊಳ್ತೀವಿ ಅಂತ. 1 ತಿಂಗಳು 2 ತಿಂಗಳು ಹೋದ ತಕ್ಷಣ ಅವರಿಗೆ ಆ ಒಂದು ಸಮಯ ಎಫರ್ಟಿಂದ ಕೇರ್ ಗಿವರ್ ಬರ್ನ್ಔಟ್ ಅಂತ ಆಗುತ್ತೆ. ಅಂದರೆ ಅವರಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಪ್ರೀತಿ ಇರುತ್ತೆ, ಪಾಸಿಟಿವ್ ಎಮೋಷನ್ಸ್ ಇರುತ್ತೆ, ಬಟ್ ಎಷ್ಟರ ಮಟ್ಟಿಗೆ ಇದು ಪ್ರೆಷರ್ ಆಗುತ್ತೆ ಅಂದರೆ ಅವರಿಗೆ ಒಂದು ರೀತಿಯ ಒಂದು ಬರ್ನ್ಔಟ್ ಅಥವಾ ಕೇರ್ ಗಿವರ್ ಬರ್ನ್ಔಟ್ ಆಗುತ್ತೆ. ಅವಾಗೇನಾಗುತ್ತೆ, ಅದು ಪಾಸಿಟಿವ್ ಹೆಲ್ಪ್ ಆಗೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಗಿ ಚೇಂಜ್ ಆಗಿಬಿಡುತ್ತೆ. ಕೆಲವು ಸಲ ಬೈಯುವಂಥದ್ದು, ಕೆಲವು ಸಲ ತುಂಬ ಬೇಜಾರು ಮಾಡ್ಕೊಳ್ಳುವಂಥದ್ದು, ಅವರಿಗೆ ಸರಿಯಾಗಿ ಕೇರ್ ಕೊಡದೇ ಇರೋವಂಥದ್ದು, ಈ ಥರ ಆದಾಗ ಏನಾಗುತ್ತೆ, ಆ ವ್ಯಕ್ತಿ ಮಾನಸಿಕ ರೋಗದಿಂದ ಇಂಪ್ರೂವ್ ಆಗೋ ಬದಲಾಗಿ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ಇನ್ನೂ ಆ್ಯಕ್ಚುಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ 2 ಇಂಪಾರ್ಟೆಂಟ್ ವಿಚಾರಗಳಿದೆ. ಒಂದು, ಮಾನಸಿಕ ರೋಗಕ್ಕೆ ಹೇಗೆ ನಾವು ದೇಹದ ತೊಂದರೆಗೆ ಔಷಧಿ ಕೊಡ್ತೀವೋ, ಹೇಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವೋ ಅದೇ ರೀತಿ ಟ್ರೀಟ್ಮೆಂಟ್ ಕೊಡೋದು ಭಾಳ ಇಂಪಾರ್ಟೆಂಟು. ಅದನ್ನು ರೆಗ್ಯುಲರ್ ಫಾಲೋ ಅಪ್ ಮಾಡಿಕೊಂಡು ಸೈಕ್ಯಾಟ್ರಿಸ್ಟ್ ಏನು ಹೇಳ್ತಾರೆ, ಸೈಕಾಲಜಿಸ್ಟ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದು ಬಹಳ ಬಹಳ ಮುಖ್ಯ. 2ನೇದು, ಮನೆಯಲ್ಲಿ ಟೈಮಿಗೆ ಕರೆಕ್ಟಾಗಿ ಔಷಧಿ ಕೊಡುವಂಥದ್ದು, ಅವರಿಗೆ ಸಪೋರ್ಟ್. ಎಸ್ಪೆಷಲಿ ಹಿರಿಯರಲ್ಲಿ ಅವರ ಒಂದು ಯೋಚನೆ ಶಕ್ತಿ ಕಮ್ಮಿ ಆಗೋದ್ರಿಂದ, ನೆನಪಿನ ಶಕ್ತಿ ಕಮ್ಮಿ ಆಗೋದ್ರಿಂದ ಅವರು ಬೇರೆಯವರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಅಂದರೆ ಅವಲಂಬನೆ ಜಾಸ್ತಿ ಇರುತ್ತೆ. ಅವರಿಗೆ ಹಲ್ಲುಜ್ಜೋದಿಂದ ಹಿಡಿದು ಟಾಯ್ಲೆಟಿಗೆ ಕರ್ಕೊಂಡು ಹೋಗೋದು, ಅಥವಾ ಅವರಿಗೆ ಬೇರೆ ರೀತಿಯ ಟಾಯ್ಲೆಟ್ ಫೆಸಿಲಿಟೀಸ್ ಕೊಡುವಂಥದ್ದು, 1-2ಕ್ಕೆ ಹೆಲ್ಪ್ ಮಾಡುವಂಥದ್ದು, ಡಯಾಪರ್ ಚೇಂಜ್ ಮಾಡುವಂಥದ್ದು, ಅವ್ರನ್ನ ಎತ್ತಿ ಕೂರಿಸುವಂಥದ್ದು, ವಾಕಿಂಗ್ ಕರ್ಕೊಂಡು ಹೋಗೋದು, ಇದು ತುಂಬ ಹೆಚ್ಚಿಗೆ ಸ್ಟ್ರೆಸ್ ಮಾಡುವಂಥ ಸಾಧ್ಯತೆ ಇರೋದರಿಂದ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಎಲ್ಲ ಟೈಮ್ ಮಾಡಿ ಅಂತ ಹೇಳೋದಿಲ್ಲ. ತುಂಬ ಜನ ಫ್ಯಾಮಿಲೀಸ್ ಮೆಂಬರ್ಸ್ ಇದ್ದಾರೆ, ಒಂದು 3-4 ಜನ ಇದ್ದಾರೆ ಅಂದಾಗ ನಾವೇನು ಮಾಡ್ತೀವಿ, ನೀವು ಟರ್ನ್ ತೊಗೊಂಡು ಮಾಡಿ. ಒಬ್ಬರೇ ವ್ಯಕ್ತಿ ದೈನಂದಿನ ಕಾರ್ಯಗಳನ್ನ ಮಾಡುವಂಥದ್ದು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಅಸಾಧ್ಯ. ಸೊ ಕೆಲವು ಸಲ ಏನಾಗುತ್ತೆ, ಮನೆಯ ಗಂಡಂಗೆ ಏನಾದರೂ ತೊಂದರೆ ಇತ್ತಂದರೆ ಹೆಂಡತಿ ನೋಡ್ಕೋಬೇಕು ಅಂತ ಒಂದು ಭಾವನೆ ಇರುತ್ತೆ, ಹೆಂಡತಿಗೆ ಏನಾದ್ರು ತೊಂದರೆ ಇತ್ತಂದರೆ ಗಂಡ ನೋಡ್ಕೋಬೇಕು ಅಂತ ಆ ಥರ ಮಾಡೋದ್ರಿಂದ ಇಬ್ಬರಿಗೂ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಮನೆಯಲ್ಲಿ 2 ಅಥವಾ 3 ಜನ ಇದ್ದರೆ ಅವರು ಟರ್ನ್ ತೊಗೊಂಡು ಸಹಾಯ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಅದರಿಂದ ಕೇರ್ ಗಿವರ್ ಬರ್ನ್ಔಟ್ ಅಂತ ಏನಿದೆ ಅದು ಕಮ್ಮಿ ಇರುತ್ತೆ. ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಕಮ್ಮಿ ಇರುತ್ತೆ. ಸೊ ದ್ಯಾಟ್ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ರಿಲ್ಯಾಕ್ಸು ಕೂಡ ಮಾಡ್ಕೋಬೋದು. ಆ ವ್ಯಕ್ತಿಗೆ ಕೂಡ ತಕ್ಕಂಥ ಒಂದು ಸಪೋರ್ಟ್ ಸಿಗುತ್ತೆ. ಕೆಲವು ಸಲ ಈಗ ಏನಾಗಿದೆ, ನಾವು ಎಲ್ಲರೂ ಒಂದು ರೀತಿಯ ಒಟ್ಟು ಕುಟುಂಬಗಳು ಕಮ್ಮಿ ಆಗಿರೋದ್ರಿಂದ ಸಪೋರ್ಟ್ ಸಿಸ್ಟಮ್ ಕೂಡ ಕಮ್ಮಿ ಇರುತ್ತೆ. ಆ ಥರ ಇದ್ದಾಗ, ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ತಗೊಂಡಾಗ ಎಷ್ಟೊಂದು ಏಜೆನ್ಸಿಗಳು ಹೋಮ್ ನರ್ಸ್ ಸಪೋರ್ಟ್ ಕೊಡ್ತಾರೆ, ಅಥವಾ ಎಷ್ಟೊಂದು ಕಡೆ ಎಲ್ಡರ್ ಕೇರ್ ಹೋಮ್ಸ್ ಅಂತ ಇದ್ದಾವೆ. ಸೊ ಆ ಒಂದು ಜಾಗದಲ್ಲಿ ಈ ವ್ಯಕ್ತಿಯನ್ನು ಇಟ್ಟು ಸಪೋರ್ಟ್ ಕೊಡೋದು ಖಂಡಿತ ತಪ್ಪಲ್ಲ. ಕೆಲವು ಸಲ ನಮ್ಮ ಮನಸ್ಸಲ್ಲಿ ಏನು ಭಾವನೆಗೆ ಬರುತ್ತೆ ಅಂದರೆ, ನಾವು ಹೇಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ರು, ಇಷ್ಟೊಂದೆಲ್ಲ ನಮ್ಮನ್ನು ನೋಡಿಕೊಂಡ್ರು, ನಾವು ಇವರನ್ನು ಹೇಗೆ ಓಲ್ಡ್ ಏಜ್ ಹೋಮಿಗೆ ಕಳಿಸೋದು, ಹೇಗೆ ಎಲ್ಡರ್ ಕೇರ್ ಹೋಮಿಗೆ ಕಳಿಸೋದು ಅಂತ ಪ್ರಶ್ನೆಗಳು ಬರುತ್ತೆ. ದಯವಿಟ್ಟು ಒಂದೇನು ನೀವು ಅರ್ಥ ಮಾಡ್ಕೋಬೇಕಂದ್ರೆ, ಈ ವ್ಯಕ್ತಿಯನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಕೇರ್ ಗಿವರ್ ಬರ್ನ್ಔಟ್ಗೆ ನಿಮ್ಮನ್ನು ನೀವು ಒಳಗಾಕ್ಸ್ಕೊಂಡು
ಅವರನ್ನು ಚೆನ್ನಾಗಿ ನೋಡ್ಕೊಳ್ದೇ ಇರೋದ್ರಿಂದ ಡ್ಯಾಮೇಜ್ ಅವರಿಗೆ ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ. ಇಂಥ ವ್ಯಕ್ತಿಗಳಿಗೆ ನೀವು ಹೊರಗಡೆ ಎಲ್ಡರ್ ಕೇರ್ ಹೋಮಲ್ಲಿಟ್ಟು ಅಲ್ಲಿ 24/7 ನರ್ಸಿಂಗ್ ಕೇರ್ ಇರುತ್ತೆ, ಡಾಕ್ಟರ್ ಆನ್ ಕಾಲ್ ಇರ್ತಾರೆ, ಔಷಧಿ ಕೊಡುವಂಥವ್ರು ಇರ್ತಾರೆ, ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವರ ಒಂದು ಆರೋಗ್ಯ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಖಂಡಿತವಾಗ್ಲೂ ತಪ್ಪಲ್ಲ. ಈಗ ಡೆವಲಪ್ಡ್ ಕಂಟ್ರೀಸಲ್ಲಿ ಇದು ತುಂಬ ಕಾಮನ್ ಆಗಿ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲೂ ಇನ್ನು ಕೆಲವು ವರ್ಷಗಳಲ್ಲಿ ಇದು ಕಾಮನ್ ಆಗಿ ಆಗುತ್ತೆ. ಬಟ್ ನಿಮಗೆ ಅವಶ್ಯಕತೆ ಇದೆ ಅಂದಾಗ ಅದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ತಪ್ಪಲ್ಲ. ಕೆಲವು ಸಲ ನಾವು ತಪ್ಪಿತಸ್ಥ ಭಾವನೆ ಇರುತ್ತೆ, ನಾವು ಹಂಗೆ ಮಾಡಿದ್ರೆ ಬೇರೆಯವ್ರು ಏನು ಹೇಳ್ಬಿಡ್ತಾರೋ, ಸೊಸೈಟಿಯವ್ರು ಏನು ಹೇಳ್ಬಿಡ್ತಾರೋ, ಅವರನ್ನು ಅಲ್ಲಿ ಕಳಿಸ್ಬಿಟ್ರು, ಓಲ್ಡ್ ಏಜ್ ಹೋಮ್ಗೆ ಕಳಿಸ್ಬಿಟ್ರು. ಯಾವುದೇ ಒಂದು ಡಿಸಿಷನ್ ತೊಗೊಳೋದಕ್ಕಿಂತ ಮುಂಚೆ ಒಂದು ರೀತಿಯ ಹೋಮ್ವರ್ಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಎಸ್ಪೆಷಲಿ ಯಾವ ಒಂದು ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಯೋಚನೆ ಮಾಡ್ತೀವಿ, ಅದು ಜಾಗ ಚೆನ್ನಾಗಿದೆಯಾ ಇಲ್ವಾ, ಸಫಿಷಿಯೆಂಟ್ ಸ್ಪೇಸ್ ಇದೆಯಾ ಅಂತ. ಈಗ ಎಷ್ಟೊಂದು ಕಡೆ ಒಂದು ರೂಮಲ್ಲಿ ತುಂಬ ಜನನ ಇಟ್ಕೊಳ್ಳುವಂಥದ್ದು, ಅದರಿಂದ ಅವರಿಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ. ಮೊಬಿಲಿಟಿ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಡಾಕ್ಟರ್ಸ್ ಇದ್ದಾರಾ, ಡಾಕ್ಟರ್ಸ್ ಫೆಸಿಲಿಟಿ ಇದೆಯಾ, ಫಿಸಿಷಿಯನ್ ನೋಡ್ಕೊಳ್ತಾರಾ, ಸೈಕ್ಯಾಟ್ರಿಸ್ಟ್ ಬರ್ತಿದ್ದಾರಾ, ಆ ಒಂದು ವಿಚಾರನೂ ಕೂಡ ಖಂಡಿತವಾಗ್ಲೂ ಕೇಳಿ ತಿಳ್ಕೊಬೇಕು. ನರ್ಸಿಂಗ್ ಕೇರ್ ಇದೆಯಾ, ಔಷಧಿ ಕೊಡಲಿಕ್ಕೆ ನರ್ಸಸ್ ಇದ್ದಾರಾ, BP ಅಥವಾ ಇದನ್ನು ಚೆಕ್ ಮಾಡಲಿಕ್ಕೆ ಯಾರಾದರೂ ಇದ್ದಾರಾ. ಇದು ಮೂರನೇದು ಬೇರೆ ಒಂದು ರೀತಿಯ ಆ್ಯಕ್ಟಿವಿಟೀಸ್. ಈಗ ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ, ಯೋಗ ಇರುತ್ತೆ, ಮೆಡಿಟೇಷನ್ ಇರುತ್ತೆ, ಈ ಥರದ್ದು ಆ್ಯಕ್ಟಿವಿಟೀಸ್ ಅಥವಾ ಕಾಗ್ನೇಟಿವ್ ಆ್ಯಕ್ಟಿವಿಟೀಸ್, ಬರ್ಸೋವಂಥದ್ದು, ಓದಿಸೋವಂಥದ್ದು, ನ್ಯೂಸ್ ಪೇಪರ್ ಮಾಡುವಂಥದ್ದು, ಈ ಥರದ್ದು ಆ್ಯಕ್ಟಿವಿಟೀಸ್ಗಳೆಲ್ಲ ಇದೆಯಾ ಇಲ್ಲ. ಈ ಎಲ್ಲ ವಿಚಾರಗಳನ್ನ ನೀವು ನೋಡಿಕೊಂಡು ಆ ಥರ ಜಾಗಕ್ಕೆ ನೀವು ಅವರನ್ನು ಕಳಿಸೋದ್ರಿಂದ ಇದರಿಂದ ಏನಾಗುತ್ತೆ, ಅವರ ಒಂದು ಆರೋಗ್ಯ ಇನ್ನೂ ಇಂಪ್ರೂವ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಅದು ತಪ್ಪು ಅಲ್ಲ, ಅವರ ಆರೋಗ್ಯಕ್ಕೆ ತೊಂದರೆನೂ ಕೂಡ ಆಗೋದಿಲ್ಲ. ಒಂದು ಸಲ ಕೆಲವು ಸಲ ಏನು ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಯಾವಾಗ ನಿಮಗೆ ಅದು ಆಗ್ತಿಲ್ಲ ಅಂತ ಅನಿಸುತ್ತೆ ಆವಾಗ ಈ ಡಿಸಿಷನ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಕೆಲವು ಸಲ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋದಾಗ, ಸೈಕಾಲಜಿಸ್ಟ್ ಹತ್ರ ಹೋದಾಗಲೂ ಅದನ್ನು ಡಿಸ್ಕಸ್ ಮಾಡಿ. ನಾರ್ಮಲ್ ಆಗಿ ನಾವು ಎಲ್ಲ ಪೇಷಂಟ್ಗಳ ಹತ್ರನೂ ಡಿಸ್ಕಸ್ ಮಾಡ್ತೀವಿ. ಬಟ್ ಆ ಥರ ಏನಾದರೂ ಅವ್ರು ಹೇಳಿಲ್ಲ ಅಂದರೆ ಯಾವುದಾದ್ರೂ ಇನ್ಪುಟ್ಸ್ ಇದೆಯಾ ಅಥವಾ ಫೆಸಿಲಿಟೀಸ್ ಇದೆಯಾ ಅಂತ ಕೇಳೋದ್ರಿಂದ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಸೊ ಇದರಿಂದ ಆ ವ್ಯಕ್ತಿ ಯಾರಿಗೆ ಮಾನಸಿಕ ತೊಂದರೆ ಇದೆ ಅವರಿಗೂ ಕೂಡ ತಕ್ಕ ಸಹಾಯ ಸಿಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೆಲ್ಪ್ ಸಿಕ್ಕಿ ಆ ಒಂದು ಬಾಂಧವ್ಯ ಏನಿದೆ, ಅನ್ಯೋನ್ಯತೆ ಏನಿದೆ ಅದು ಮೇಂಟೈನ್ ಆಗುತ್ತೆ. ಧನ್ಯವಾದಗಳು.